ಅಮ್ಮ 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 ಯಾಕೋ ಅಷ್ಟೊಂದು ನಿಗ್ರಿ ಕೆಮ್ತಾ ಇದೆಯಾ? ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿನಗೆ? ನಾನು ಅಲ್ಲಿ ಏನೋ ಕೆಲಸದಲ್ಲಿದ್ದೀನಿ, ಅರ್ಜೆಂಟ್ ನನಗೆ 20,000 ನೀನು ಫೋನ್ಪೇ ಮಾಡು ಅಂತ ಹೇಳಿದ್ದೀನಿ. ಹಾಕ್ಲೇ ಇಲ್ವಲ್ಲಮ್ಮ ನೀನು? ಇದ್ರೇನೋ ಹಾಕ್ತಾರೆ, ಇಲ್ಲದ ಎಲ್ಲಿ ತಂದು ಹಾಕ್ಲು? ಇಲ್ಲ ನಂತ ದುಡ್ಡು ಯಾಕಿಲ್ಲ? ಸುಮ್ಮನೆ ಸುಳ್ಳು ಹೇಳಬೇಡ. ದುಡ್ಡು ಐತೆ, ಮಸ್ತಾಗೈತೆ ನಮ್ಮ ಹತ್ರ ದುಡ್ಡು. ನಮ್ಮ ಅಕೌಂಟಲ್ಲಿ, ನಿನ್ನ ಅಕೌಂಟಲ್ಲಿ ಮಸ್ತಾಗೈತೆ ಅಂತ ನನಗೆ ಗೊತ್ತು. 20,000 ಹಾಕ್ಲಿಲ್ವಲ್ಲ ನೀನು ಕೇಳಿರೆ? ಲೇ ದುಡ್ಡಿಲ್ಲ ಕಣೋ, ಅದು ಯಾಕಂಗೆ ನಿಗ್ರಿ ಕೆಮ್ತಾ ಇದೆಯಾ? ದುಡ್ಡಿದ್ದಿದ್ರೆ ಆಗ್ತಿರ್ಲಿಲ್ವೇನೋ? ಇಲ್ಲೋಡು ಎಲ್ಲನ ಪೊಲೀಸ್ನವರು ಬ್ಯಾಂಕಿಗೆ ಹೇಳ್ಬಿಟ್ಟು ಎಲ್ಲನ ಕಟ್ ಮಾಡಿಸ್ಬಿಟ್ಟವ್ರೆ. ನಮ್ಮ ಅಕೌಂಟಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಇವಾಗ 0 ಬ್ಯಾಲೆನ್ಸ್ ಆಗ್ಬಿಟ್ಟೈತೆ ಕಣೋ. 1 ರೂಪಾಯಿ ದುಡ್ಡಿಲ್ಲ ಕಣೋ, 1 ರೂಪಾಯಿ ದುಡ್ಡಿಲ್ಲ. ನೋಡ್ರಿತಾ, ಒಬ್ಬನೇ ಮಗ ಅಂತ ಹೇಳಿ ಕೊಟ್ಟು ಕಲಿಸ್ಬಿಟ್ಟೆ. ಇದ್ದಾಗೇನೋ ಕೊಟ್ಟೆ, ಇಲ್ದಾಗ ಇವಾಗ ಹೆಂಗೆ ಆಡ್ತಾ ಇದ್ದಾನೆ, ಹೆಂಗೆ ರೇಗಾಡ್ತಾ ಇದ್ದಾನೆ ನಿನ್ನ ಮಗ ನೋಡು. ಅದಕ್ಕೆ ಮತ್ತೆ ನಾನು ಹೇಳ್ತಿದ್ದು, ಇದ್ದಾಗ ಕೊಟ್ಟು ಕಲಿಸ್ಬೇಡ ಕಣೆ ಅಂತ ಹೇಳಿ. ಸುಮ್ಮನೆ ಕಾಣ್ದಂಗೆ ಲಕ್ಷಗಟ್ಟಲೆ ಕೊಟ್ಬಿಟ್ಟೆ. 1 ಲಕ್ಷ ಅವ್ನ ಖರ್ಚಿಗೆ ಅಂತಲೇ ದುಡ್ಡು ಕೊಟ್ಟೆ. ಕೆಲ್ಸಕ್ಕೆ ಹೋಗಪ್ಪ, ಮಾಡಪ್ಪ, ದುಡಿಯಕ್ಕೆ ಹೋಗೋ, ಆ ಮಾತೇ ಇಲ್ಲ. ನಾನು ಹೇಳಿದ್ದೀನಿ ಅವನಿಗೆ, ಕೆಲ್ಸಕ್ಕೆ ಹೋಗಪ್ಪ, ದುಡಿಯಪ್ಪ, ಹಿಂಗೆ ಇದ್ರೆ ಹೆಂಗಾಗುತ್ತೆ, ನೀನು ಓದಿರೋಕ್ಕೆ ತಕ್ಕನಂಗೆ ದುಡಿಬೇಕು, ಹೋಗಪ್ಪ ಅಂತ ಹೇಳಿ ಹೇಳ್ತೀನಿ. ಕೇಳಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ನಾನು ಇನ್ನೇನು ಮಾಡೋಣಪ್ಪ? ನನಗೆ 20,000 ಬೇಕೇ ಬೇಕಣಮ್ಮ, ಅಷ್ಟೇ. ಇವತ್ತು ಒಂದು ಒಳ್ಳೆ ಪಾರ್ಟಿ ಐತೆ, ಹೋಗ್ಬೇಕು. ಬರ್ತಡೇ ಇದೆ ನಮ್ಮ ಫ್ರೆಂಡ್ದು, ನಾನು ಹೋಗಬೇಕು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನನಗೆ 20,000 ದುಡ್ಡು ಬೇಕು ಅಷ್ಟೇ. ಬೇಕೇ ಬೇಕು. ಇಲ್ಲ ಕಣೋ, ಅರ್ಥ ಮಾಡ್ಕ ಹೇಳಿರೋ. ನಮ್ಮ ಮೊದಲಿನ ಥರ ಇಲ್ಲ ಇವಾಗ, ಎಲ್ಲ ಹಾಳಾಗೋಯ್ತು. ಏನೂ ಇಲ್ಲ ನಮ್ಮ ಮನೆಯಾಗ ಇವಾಗ. ಏನು ಬದನೆಕಾಯಿ, ಏನೂ ಇಲ್ಲ ಕಣೋ. ಅರ್ಥ ಮಾಡ್ಕ ಹೇಳಿದ್ದು ಅರ್ಥ ಆಗಲ್ವಾ ನಿನಗೆ? ಅದ್ಯಾಕಪ್ಪ? ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ. ನಮಗೆ ಎಲ್ಲ ಐತೆ ಎಂಬುದು ಗೊತ್ತು. ಹೋಟ್ಲಾಗೆ ರಾತ್ರಿ ವ್ಯಾಪಾರ ಆಗಿತ್ತಲ್ಲ, ಅದು ಐತೆ ನಿನ್ನ ಹತ್ರ, ಕೊಡು, ನನಗೆ ಖರ್ಚಿಗೆ ಬೇಕು. ಯಪ್ಪ ನೀವು ನಿಂತಾನಾಗಿ ಅವನೇನೋ ಮರ್ಯಾದೆ ಕಳಿತೀಯಲ್ಲೋ. ಇದ್ದಾಗೇನೋ ಕೊಟ್ವಿ ಕಣೋ, ಇಲ್ದಾಗ ಎಲ್ಲಿ ತರೋಣ ನಾವು? ಯಪ್ಪ ನೀನೇನೋ ನೀನು ನಿಂತಾನಾಗಿದೆಯಾ? ಯಪ್ಪ ನಮ್ಮ ಮಾತು ಕೇಳು, ಏನು ಹೇಳ್ತಾ ಇದ್ದಾರೆ, ಏನೋ ಎತ್ತ ಅಂತ ಹೇಳಿ ದರಿದ್ರದವನೇ. ನನಗೆ ಬೇಕಂದ್ರೆ ಬೇಕು ಅಷ್ಟೇ, ನನಗೆ ಬೇಕು. ಇವಾಗ ನಾನು 20,000 ದುಡ್ಡು ತಗೊಂಬರ್ತೀನಿ ಅಂತೇಳಿ ಯಾರಿಗೋ ಹೇಳಿ ಬಂದಿದ್ದೀನಿ ನಾನು. ತಗೊಂಡೋಗ್ಲಿಲ್ಲ ಅಂದರೆ ಹೆಂಗೆ ಸಿಂಗೆ ಆಗುತ್ತೆ ಹೇಳು? ನನಗೆ ಬೇಕೇ ಬೇಕು. ಕೊಡೆ ಇವಾಗ, ಕೊಡು. ಮಕ್ಳಿಗೆ ನಾವು ಹೆಂಗೆ ಕಲಿಸ್ತೀವ ಹಂಗೆ ನೋಡು. ಇವಾಗ ಇದ್ದಾಗ ಏನೋ ಕೊಟ್ಟು ಕಲಿಸ್ಬಿಟ್ಟೆ. ಇವಾಗ ಎಲ್ಲಿ ತರಲಿ? ಇವಾಗ ಮರ್ಯಾದೆ ಕಳೀತಾ ಇದ್ದಾರ, ಮರ್ಯಾದೆ ಹೋಗುತ್ತೆ ಇವಾಗ. ಮರ್ಯಾದೆ ಕಳೀತಾ ಇದ್ದಾನೆ ಇವಾಗ ನಿನ್ನ ಮಗ. ಕೊಟ್ಟು ಕಲಿಸ್ಬಿಟ್ಟೆ. ಅಯ್ಯೋ ಯಾಕಮ್ಮ, ಯಾಕೆ ಹಿಂಗೆ ಬೈ ಮಾಡ್ತಾ ಇದ್ರೆ? ಯಾಕಪ್ಪ, ಏನಾಯ್ತು? ನಿಮ್ಮ ಅಮ್ಮಯ್ಯ ಇವನಿಗೆ ದುಡ್ಡು ಕೊಟ್ಟು ಕಲಿಸ್ಬಿಟ್ಟವಳೆ. ಇವಾಗ ನನಗೆ 20,000 ಬೇಕೇ ಬೇಕು ಅಂತ ಕುಕ್ಕಣ. ಅವ್ನು ಫೋನ್ಪೇ ಮಾಡು ಅಂತ ಹೇಳ್ದ. ನನ್ನ ಅಕೌಂಟಲ್ಲಿ ಇಲ್ಲ ಕಣಪ್ಪ ಅಂತ ಹೇಳಿದ್ಲು. ಅದಕ್ಕೆ ನೋಡಿ ಹೆಂಗೆ ಆಡ್ತಾ ಇದ್ದಾನೆ, ಬಂದು ರೇಗಾಡ್ತಾ ಇರೋದ. ಅದಕ್ಕೆ ಮತ್ತೆ ನಾವು ಹೆಂಗೆ ಕಲಿಸ್ತೀವ ಹಂಗೆ ಅಂತ ಹೇಳೋದು. ಯಾವುದೂ ಅತಿ ಮಾಡಬಾರ್ದು ಮಕ್ಕಳಿಗೆ ಆಗಲಿ. ಐತಿ ಅಂತ ಹೇಳಿ ಸುಮ್ಮನೆ ನಾವು ಇಲ್ಲದ್ದೆಲ್ಲ ಮೆರ್ಸಕ್ಕೆ ಹೋಗ್ಬಾರ್ದು, ಇಲ್ಲದ್ದೆಲ್ಲ ಕಲ್ಸಕ್ಕೆ ಹೋಗ್ಬಾರ್ದು. ನಮ್ಮದು ಹಾಸಿಗೆ ಎಷ್ಟೈತೆ ಅಷ್ಟು ಕಾಲು ಚಾಚಬೇಕು. ನಾವು ಸುಮ್ಮನೆ ಎಲ್ಲ ಆಡಂಬರ ಮಾಡ್ಕೊಬಿಡ್ತು, ಹೋಗತ್ಲಾಗ ಎಲ್ಲ ಕಳ್ಕೊಬಿಟ್ವಿ. ಇವಾಗ ಜನಗಳಿದ್ರಿಗೆ ಮಕ್ಕ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತಿ. ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಅಲ್ಲೇ ಊರಾಗೆ. ಎಲ್ಲ ಹೊಲ ದುಡ್ಡು ಎಲ್ಲನ ಗೌರ್ಮೆಂಟ್ ತಂತೆ ನಿಮ್ಮದು ಅಂತ ಕೇಳ್ತಾರೆ. ನನಗಂತೂ ಎಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ. ನನಗೆ ಹೋಟ್ಲು ಮಾಡೋದೇ ಬೇಡ, 2 ದಿವಸ ಬಾಕ್ಲಾಕನ ಅನ್ನಿಸ್ತೈತೆ. ಅಯ್ಯೋ ಹೋಟ್ಲು ಬಿಟ್ರೆ ನಮ್ಗಿನ್ನೇನೈತೆ? ಇನ್ನೇನಿಲ್ಲ. ಯಾಕೆ 2 ದಿವಸ ಬಾಕ್ಲಾಗ್ತೀರಾ? ಬೇಜಾರಾಗ್ಬಿಟ್ಟೈತೆ ರೀ ನನಗಂತೂ. ಬೇಜಾರಂದ್ರೆ ಬೇಜಾರಾಗ್ಬಿಟ್ಟೈತೆ. ನನಗೆ ನೋಡು ತಡ್ಕೊಂಬಕ್ಕಾಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತೈತೆ, ಅಷ್ಟು ನನಗೆ ಟೆನ್ಷನ್ ಆಗ್ತಾಯಿದೆ. ಏನಪ್ಪ ಇದು, ನಾವು ಹೆಂಗಾದ್ವಿ ಅನ್ನಿಸ್ತಾ ಐತೆ. ಹಂಗೆ ಮತ್ತೆ ದುಡ್ಡಿದ್ದಾಗ ಮನೆಯಾಗೆ ಎಲ್ಲರೂ ಚೆನ್ನಾಗಿರ್ತೀವಿ, ಎಲ್ಲ ಹೊಂದಾಣಿಕೆಯಿಂದ ಇರ್ತೀವಿ. ದುಡ್ಡಿದ್ದಾಗ ಏನು ಕಾಣಿಸಲ್ಲ. ದುಡ್ಡು ಇಲ್ದಾಗ್ಲಿ ಅಂತೆ ಮನೆಯಾಗೆಲ್ಲ ಜಗಳ ಕಿತ್ತಾಟ ಎಲ್ಲ ಶುರುವಾಗೋದು. ಮನೆಯಾಗ ಲಕ್ಷ್ಮಿ ಅಂಬೋಳು ಇದ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಹೊಂದಾಣಿಕೆಯಿಂದ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ರೂ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ ಸಂತೋಷವಾಗಿ ಖುಷಿಯಾಗಿರ್ಬೋದು. ಲಕ್ಷ್ಮಿ ಇಲ್ಲ ಅಂತಂದರೆ ಒಬ್ಬರಿಂದ ಒಬ್ರಿ ಸಿಟ್ಟು ಜಗಳ ಎಲ್ಲ ಶುರುವಾಗುತ್ತೆ. ಮೇನ್ ಒಂದು ಮನೆ ಅಂದಮೇಲೆ ಲಕ್ಷ್ಮಿ ನೆಲೆಸಿರ್ಬೇಕು. ಲಕ್ಷ್ಮಿ ನೆಲೆಸಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನೋಡಿ, ಇಷ್ಟು ದಿವಸ ನನ್ನ ಮನೆಯಾಗೆ ಲಕ್ಷ್ಮಿ ಇದ್ಲು, ಇಷ್ಟು ದಿವಸ ಇದ್ಲಪ್ಪ. ಇವಾಗ ಕೈ ಬಿಟ್ಟು ಹೋಗ್ಬಿಟ್ಲು ತಾಯಿ ಲಕ್ಷ್ಮಿ. ನಾವೇನಮ್ಮ ತಪ್ಪು ಮಾಡಿದ್ವಿ ತಾಯಿ ಲಕ್ಷ್ಮಿ? ಅಯ್ಯೋ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅಯ್ಯೋ ಲಕ್ಷ್ಮಿ, ನಮ್ಮ ಕೈ ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ. ಹೆಂಗೆ ಹೊಲ್ದಿದ್ದಮ್ಮ ನೀನು ನಮಗೆ. ಅಮ್ಮ ಈ ಸತಿ ವರಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡ್ಬೇಕಣಮ್ಮ. ನೀನು ಒಂಥರ ಏನೋ ನೆಗ್ಲೆಕ್ಟ್ ಮಾಡ್ತೀಯ. ಪೂಜೆ ಎಲ್ಲ ಮಾಡೋದ್ರಾಗೆ ನೆಗ್ಲೆಕ್ಟ್ ಮಾಡಬಾರ್ದು. ಈ ಸತಿ ಚೆನ್ನಾಗಿ ಮಾಡು ವರಲಕ್ಷ್ಮಿ ಹಬ್ಬನ. ಇನ್ನು ನಾವು ಹೆಂಗಿದ್ವು ಹಂಗೆ ಆಗಂಗೆ ಮಾಡಮ್ಮ ತಾಯಿ ಅಂತೇಳಿ. ಅಮ್ಮ ಲಕ್ಷ್ಮಿ ಕೈ ಬಿಟ್ಟು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಪ್ರತಿ ಅರ್ಥ ಮಾಡ್ಕೊಳ್ಳೋ. ಎಲ್ಲ ಗೌರ್ಮೆಂಟ್ನವರು ದುಡ್ಡೆಲ್ಲ ಕಟ್ ಮಾಡ್ಕೊಂಡವ್ರೆ. ನಮ್ದು ಆಸ್ತಿ ಇಲ್ಲ, ಏನಿಲ್ಲ. ಇವಾಗ
ನೋಡ್ಕೊಂಡ್ರೆ ನಾವು ಮನೇನೂ ಹೋಟ್ಲು ಎಲ್ಲ ಬಿಡಬೇಕಾಗಿತ್ತು. ಎಲ್ಲ ಮಾತಾಡ್ಕೊಂಡು ಏನಾನ ಹೋಟ್ಲನ್ನು ಮನೆ ಬಿಡಿಸ್ಕೊಂಡವ್ರೆ. ಅದಕ್ಕೇನೆ ನೀನು ಇಲ್ಲೋಡು ಸುಮ್ಮನಿರೋದು ಕಲಿಯಂಗೆ ಆಟ ಮಾಡಬೇಡ. ಮೊದ್ಲಿನ ಥರ ನೀನು ದುಡ್ಡು ಕೇಳಬೇಡ. ನಾನು ಇದು ಇತ್ತು ಅದು ಹೋಯ್ತು, ಎಲ್ಲ ಹೋಯ್ತು. ಅದಿದ್ದಿದ್ರೆ ಸಾಕಾಗಿತ್ತು ನಮಗೆ. ತೀರಾ ಹೊಲ ಎಲ್ಲ ಹೋದ್ರೂ ಪರವಾಗಿಲ್ಲ, ಅದಿದ್ದಿದ್ರೆ ಇನ್ನೂ ಸಂಪಾದನೆ ಮಾಡ್ಬೋದಾಗಿತ್ತು. ಏನು ಮಾಡ್ತೀಯ, ಹಿಂಗಾಯ್ತು. ನಾವು ತಗೊಂಡೆಲ್ಲನ ಒಬ್ಬರ ಹೆಸ್ರಿಗೆ ಮಾಡಿಸ್ಕೊಬಿಟ್ವಿ. ಸ್ವಲ್ಪ ನಮ್ಮ ಮಕ್ಳ ಹೆಸ್ರಿಗಾದರೂ ಮಾಡಿಸಿದ್ರೆ ಹೆಂಗೋ ಬಿದ್ದಿರೋದು ಅತ್ಲಾಗ. ಅಯ್ಯೋ ಎಲ್ಲ ಹಾಳಾಗೋಯ್ತು. ಇಲ್ಲ ಕಣೋ ಪ್ರದಿ, ಅರ್ಥ ಮಾಡ್ಕ್ಯಾ. ಇಲ್ಲ 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 ಇಲ್ಲ, ಏನು 20,000 ಇಲ್ಲ ಇವ್ರತಾಗೆ. ನಾನೇನೇನು ದಿನ ಕೇಳ್ತೀನಿ. ನೋಡಿ ಹೆಂಗೆ ಸಿಟ್ಟಾಗ್ತಾನೆ. ಹೋಗು. ಈ ಹುಡುಗಿಗೆ ದಿನ ಕೊಟ್ಟು ಕಲಿಸ್ಬಿಟ್ಟಿದ್ದೀನಿ. ಅದೇ ಒಂಥರ ಇವಾಗ ಹೆಂಗಾಡುತ್ತೆ. ಅದಕ್ಕೆ ಮತ್ತೆ ಹುಡುಗರಿಗೆ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಅಂತ ಹೇಳೋದು. ಯೋಟನ ಅವ್ನಿಗೆ ಯಾತಿ ಹೇಳಕ್ಕೆ ಹೋಗ್ಬಾರ್ದಮ್ಮ. ಅದಕ್ಕೆ ಮತ್ತೆ ಹೋಗು. ಯಾತನ ಮಾತಾಡಿದ್ರೆ ಸಾಕು, ಹೆಂಗೆ ಆಡ್ತಿರ್ತಾನೆ, ನಿಗ್ರಿಕೆಂತ ಇರ್ತಾನೆ, ಬಾಯ್ ಮಾಡ್ತಾನೆ ನೋಡು. ಅದಕ್ಕೆ ಮತ್ತೆ ಇದ್ದಾಗ ಕಲಿಸ್ಬಾರ್ದು ಅಂತ ಹೇಳೋದು ನಾನು. ಬಿಡು, ಐತೆ ಬಿಡು. ಅವ್ನು ಕೇಳೋದ 50,000 ಲಕ್ಷ ಅಲ್ವಿ. ನಮ್ದೇನೇನು ಕೋಟಿಗಟ್ಟಲೆ ಇರ್ಬೇಕಾದ್ರೆ ನನ್ನ ಮಗುಗೆ ಕೊಡೋದೇನು ನನಗೇನು ದೊಡ್ಡದಲ್ಲ ಅನ್ಸೋದು. ಇವಾಗ ನನ್ನ ಮಗುಗೆ 20,000 ಕೊಡೋಕ್ಕೂ ಆಗ್ತಾಯಿಲ್ಲ. ₹1 ದುಡ್ಡಿಲ್ಲ. ಅಕೌಂಟಾಗೆಲ್ಲ ಜೀರೋ ಬ್ಯಾಲೆನ್ಸ್ ಆಗ್ಬಿಟ್ಟೈತೆ. ಇನ್ನು ಹೋಟ್ಲ ಮಾಡಿರೋದು ಅಲ್ಲಿಗೆ ಸರಿ ಆಗ್ತೈತೆ. ಅದಿತ್ತಲ್ಲ, ನಮಗೆ ಲಾಸ್ ಆದರೂ ಕಾಮ್ತಾ ಇರಲಿಲ್ಲ. ಹೋಟ್ಲು ಚೆನ್ನಾಗಿ ಆಗ್ತೈತೆ ಅಂತ ಅಂದ್ಕೊಂಡಿದ್ವಿ. ಇವಾಗ ಭಾಳ ಕಷ್ಟ, ಟಫ್ ಅನ್ನಿಸ್ತೈತೆ ನನಗೆ. ಯಪ್ಪ ಭಾಳ ಕಷ್ಟ ಆಗ್ತೈತೆ. ಮಾಡೋಕ್ಕಾಗ್ತಾ ಇಲ್ಲ ನನಗಂತೂ. ಏನು ಮಾಡಬೇಕು ಏನೋ ಅಮ್ಮಂಗೆ ಆಗ್ತೈತೆ. ಹೋಗು ಅತ್ಲಾಗ ಹೋಟ್ಲಿಗೆ ಹೋಗೋಣ ಅಂದರೂ ಅದಕ್ಕೂ ಮನಸ್ಸಿಲ್ಲ. ಏನು ಮಾಡೋಣಪ್ಪ ಶಿವನೇ ದೇವ್ರೆ, ನಾವೇನಪ್ಪ ಮಾಡಿದ್ವಿ ದೇವ್ರೆ ಅನ್ನಿಸ್ತೈತೆ. ಅಲ್ಲ, ನನಗಂತೂ ಭಯ ಆಗ್ತೈತಿ. ಇವ್ರು ಬೇರೆ ಹೋಟ್ಲು ಮಾಡಿಬಿಟ್ರೆ ಹೋಟ್ಲೂ ವ್ಯಾಪಾರ ಆಗಲ್ಲ ಕಣಮ್ಮ. ನಾಡ್ದ ನೋಡ್ಕೊಂಬಂದು ಸುಮ್ಕಿರು. ನಮ್ಗೆ ಇವನು ಒಳ್ಳೇನಾಗಬೇಕಮ್ಮ. ಇವನು ಹಬ್ಬದ್ವಂತ ಆದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಹಿಂಗೆ ಎಡಮ್ ಚಡಮ್ ಹಿಂಗೆ ಖರ್ಚು ಮಾಡಿರಿ ಏನು ಮಾಡ್ತೀಯ. ಅದಕ್ಕೆ ಮತ್ತೆ ಮಕ್ಳಿಗೆ ನಾವೇನು ಕಲಿಸ್ತೀವಿ ಹಂಗೆ ಅಂತ ಹೇಳೋದು. ನಾನು ಯಾಕಾದ್ರೂ ಹಂಗೆ ಕಲಿಸಿದ್ನೋ ಏನೋ ಅನ್ನಿಸ್ತೈತೆ. ಇರೋದು ನಾವು ಉಳಿಸ್ಕೊಂಡು ಹೋಗ್ಬೇಕು. ಉಳಿಸ್ಕೊಂಡು ಹೋದ್ರೆ ಮಾತ್ರ ಮುಂದೆ ಏನು ಒಂದಲ್ಲ ಒಂದಿನ ಉಪಯೋಗ ಬರುತ್ತೆ. ನೀನು ಎಲ್ಲ ಕೊಟ್ಟು ಕಲಿಸ್ಬಿಟ್ಟೆ. ಕೊಟ್ಟು ಕಲಿಸಿರೋದಕ್ಕೆ ಮತ್ತು ಇವತ್ತು ನೀವು ಹಿಂಗೆ ನಿಗ್ರಾಡೋದು. ಇಲ್ಲಪ್ಪ ಬದುಕು ಮಾಡು ಅಂತ ಹೇಳಿ ಕೆಲ್ಸಕ್ಕೆ ಕಳ್ಸೋದು, ಹೋಗಪ್ಪ ಅಂತ ಹೇಳಿ ಕೆಲ್ಸಕ್ಕೆ ಕಳ್ಸೋದು, ಅದೆಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಅತ್ಲಾಗ ಇಲ್ಲೊದ್ದೆಲ್ಲ ಹೇಳು. ಇಲ್ಲೊದ್ದು ತಲೆಗೆ ತಂದುಬಿಟ್ಟೆ ಕಣ ಅರಿತಾ ನೀನು. ನೋಡಿ ಇವಾಗ ಹೆಂಗೆ ನಿಗ್ರಾಡ್ತಾ ಇದ್ದಾನೆ, ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತ.